ರೀ ರಿಲೀಸ್ ಆಗ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ. ಅಲ್ಲಿ ಬರ್ತಾ ಇದ್ದಾರಲ್ಲ ಅವನೇ ಕರಿಯ. ಕರಿಯ ಮರು ಬಿಡುಗಡೆಗೆ ಡೇಟ್ ಫಿಕ್ಸ್. ದಚ್ಚು ಅಭಿಮಾನಿಗಳು ಫುಲ್ ದಿಲ್ ಖುಷ್. ಯಾರು ಗೊತ್ತಾ? ಪ್ರಕಾಶ್ ಶಿಷ್ಯ ರಾಜೇಂದ್ರ ಭೋಸ್ಲೆ ಅವನು ನಿನ್ನೆತ್ತಕ್ಕೆ ಬಂದಿದ್ದಾರೆ. ಕರಿಯ ಓಡಾಡ್ತಿದ್ದಾರೆ, ಬಿಡಬೇಡ ಅವನ್ನ. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈ ನಡುವೆ ದರ್ಶನ್ ರ ಕೆಲವು ಹಳೆಯ ಸಿನಿಮಾಗಳನ್ನ ಮರು ಬಿಡುಗಡೆ ಮಾಡಲಾಗ್ತಾ ಇದೆ. ಕೆಲ ವಾರದ ಹಿಂದೆ ಶಾಸ್ತ್ರಿ ಸಿನಿಮಾ ಮರು ಬಿಡುಗಡೆ ಮಾಡಲಾಗಿತ್ತು. ಈಗ ಕರಿಯ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇರೋದು ದರ್ಶನ್ ಅಭಿಮಾನಿಗಳಿಗೆ ಸಂತಸ ತಂದಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಆರೋಪಿ ಸ್ಥಾನದಲ್ಲಿದ್ದಾರೆ. ದರ್ಶನ್ ಬಂಧನವಾಗಿ ಈಗಾಗಲೇ 2 ತಿಂಗಳಿಗೂ ಹೆಚ್ಚು ಸಮಯವಾಗಿದೆ. ದರ್ಶನ್ ಇನ್ನೂ ಕನಿಷ್ಠ 2-3 ತಿಂಗಳು ಹೊರಗೆ ಬರೋದು ಅನುಮಾನ ಎನ್ನಲಾಗ್ತಿದೆ. ಈ ನಡುವೆ ಕೆಲ ದಿನಗಳ ಹಿಂದೆ ಕೆಲ ದರ್ಶನ್ ಅಭಿಮಾನಿಗಳು ನಾವು ದರ್ಶನ್ ಹೊರಗೆ ಬರುವವರೆಗೆ ಇನ್ಯಾವ ನಟರ ಸಿನಿಮಾವನ್ನು ಸಹ ನೋಡುವುದಿಲ್ಲ ಎಂದಿದ್ರು. ಇದೀಗ ದರ್ಶನ್ ಅವರೇ ನಟಿಸಿದ್ದ ಹಳೆಯ ಸೂಪರ್ ಹಿಟ್ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇರೋದು ಅಭಿಮಾನಿಗಳನ್ನ ಮತ್ತೆ ಥಿಯೇಟರ್ನತ್ತ ಸೆಳೆಯೋ ಪ್ರಯತ್ನ ಇದಾಗಿದೆ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನೇನೆ ನಾನದೇ. ಇನ್ನು ದರ್ಶನ್ ನಟನೆಯ ಕರಿಯ ಸಿನಿಮಾ ಇದೇ ಆಗಸ್ಟ್ 30ರಂದು ಮರು ಬಿಡುಗಡೆ ಆಗ್ತಾ ಇದೆ. 2003ರ ಜನವರಿ ತಿಂಗಳಲ್ಲಿ ಈ ಸಿನಿಮಾ ಮೊದಲ ಬಾರಿ ಬಿಡುಗಡೆಯಾಗಿತ್ತು. ಖ್ಯಾತ ನಿರ್ದೇಶಕ ಪ್ರೇಮ್ ಅವರ ಮೊದಲ ಸಿನಿಮಾ ಇದು. ದರ್ಶನ್ಗೆ ನಾಯಕನಾಗಿ ಇದು 5ನೇ ಸಿನಿಮಾ ಮತ್ತು ಮೊದಲು ಬಲು ದೊಡ್ಡ ವಿಜಯ ತಂದುಕೊಟ್ಟ ಸಿನಿಮಾ ಕೂಡ ಇದೆ. ಆಗಿನ ಕಾಲಕ್ಕೆ ಈ ಸಿನಿಮಾ 700 ದಿನಗಳ ಪ್ರದರ್ಶನ ಕಂಡ ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ದರ್ಶನ್ ರನ್ನು ರೌಡಿಸಂ ಸಿನಿಮಾಗಳ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದೇ ಈ ಕರಿಯ ಸಿನಿಮಾ. ಇದೀಗ ಆಗಸ್ಟ್ 30ರಂದು ಕರಿಯ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದ್ದು, ಈ ಸಿನಿಮಾಗೆ ಪ್ರತ್ಯೇಕ ಅಭಿಮಾನಿ ಬಳಗವೇ ಇದೆ. ಕನ್ನಡದಲ್ಲಿ ಈವರೆಗೆ ಬಿಡುಗಡೆ ಆಗಿರುವ ರೌಡಿಸಂ ಕಥೆಯುಳ್ಳ ಸಿನಿಮಾಗಳ ಪೈಕಿ ಕೆಲವೇ ಅತ್ಯುತ್ತಮ ಸಿನಿಮಾಗಳಲ್ಲಿ ಇದು ಸಹ ಒಂದು. ಸಿನಿಮಾದ ಹಾಡುಗಳು, ಆಕ್ಷನ್, ಸಿನಿಮಾದ ನಿರೂಪಣೆ ಆಗಿನ ಸಮಯಕ್ಕೆ ವಿನೂತನ ಎನಿಸಿತ್ತು. ಅಲ್ಲದೆ ಕೆಲವು ನಿಜವಾದ ರೌಡಿಗಳನ್ನು ನಿಜವಾದ ರೌಡಿ ಅಡ್ಡಗಳಲ್ಲಿಯೇ ಸಿನಿಮಾದ ಚಿತ್ರೀಕರಣ ಮಾಡಿಸಲಾಗಿತ್ತು. ಕರಿಯಾ ಅವ್ರ್ಯಾರು ಕಾಣಿಸ್ತಾ ಇಲ್ಲ. ಕರಿಯಾ ಬಲರಾಮ್ ಮಂದಾರ ಬಿಟ್ಟ. ನೀನ್ ಶಬರಿಮಲೆಗೆ ಹೋಗು. ದರ್ಶನ್ ಜೈಲು ಸೇರಿದ ಮೇಲೆ ಬಿಡುಗಡೆ ಆಗ್ತಿರುವ 2ನೇ ಸಿನಿಮಾ ಇದು. ಕೆಲ ವಾರದ ಹಿಂದೆ ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ ಮರು ಬಿಡುಗಡೆಯಾಗಿತ್ತು. ಆ ಸಿನಿಮಾ ಉತ್ತಮ ಕಲೆಕ್ಷನ್ ಅನ್ನೇ ಮಾಡಿತ್ತು. ಇದೀಗ ಕರಿಯ ಸಿನಿಮಾ ಮರು ಬಿಡುಗಡೆ ಆಗ್ತಿದ್ದು, ಈ ಸಿನಿಮಾ ಸಹ ಉತ್ತಮ ಕಲೆಕ್ಷನ್ ಅನ್ನೇ ಮಾಡುವ ನಿರೀಕ್ಷೆ ಇದೆ. ಅಂದಹಾಗೆ ಕರಿಯ ಸಿನಿಮಾ ಮರು ಬಿಡುಗಡೆ ಆಗ್ತಿರುವ ದಿನದಂದೇ ರಿಷಬ್ ಶೆಟ್ಟಿ ನಿರ್ಮಿಸಿ ಪ್ರಮೋದ್ ಶೆಟ್ಟಿ ನಟಿಸಿರುವ ಲಾಫಿಂಗ್ ಬುದ್ಧ ಸಿನಿಮಾ ಸಹ ಬಿಡುಗಡೆಯಾಗ್ತಿದ್ದು, ಕರಿಯ ಸಿನಿಮಾದ ಮರು ಬಿಡುಗಡೆ ಲಾಫಿಂಗ್ ಬುದ್ಧ ಸಿನಿಮಾದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಜೈಲಿಗೆ ಹೋಗಿರೋದನ್ನ ಪರೋಕ್ಷವಾಗಿ ಕೆಲವರು ಲಾಭ ಗಳಿಕೆಗೆ ಬಳಸಿಕೊಳ್ತಿದ್ದಾರೆ ಎಂಬ ಆರೋಪವೂ ಸಹ ಕೇಳಿ ಬರ್ತಿದೆ. ದರ್ಶನ್ ಜೈಲಿನಲ್ಲಿರುವ ಕಾರಣ ಅವರ ಸಿನಿಮಾಗಳನ್ನ ಮರು ಬಿಡುಗಡೆ ಮಾಡಿ ಅಭಿಮಾನಿಗಳ ಸೆಂಟಿಮೆಂಟ್ ಅನ್ನ ಲಾಭವನ್ನಾಗಿ ಪರಿವರ್ತಿಸಿಕೊಳ್ಳಲು ಹುನ್ನಾರವೆಂದು ಸಹ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ದರ್ಶನ್ ಅಭಿಮಾನಿಗಳಂತೂ ನಮ್ ಬಾಸ್ ಎಲ್ಲೇ ಇದ್ರೂ ಬಜಾರಲ್ಲಿ ಹೆಸರು ಮಾತ್ರ ಓಡ್ತಿರುತ್ತೆ ಅನ್ನೋ ಸೆಲೆಬ್ರಿಟಿಗಳ ಹುಚ್ಚು ಅಭಿಮಾನಕ್ಕೆ ಕರಿಯ ರೀ ರಿಲೀಸ್ ಆಗಿ ಕಿಕ್ ಕೊಡೋದಂತೂ ಸತ್ಯ. ಇಷ್ಟು ದಿವಸ ವೇಟ್ ಮಾಡಿಸ್ದೆ ಅಲ್ವಾ? ಈಗ ಹೇಳು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.